ನಾಡಿನಾದ್ಯಂತ ನಾಡಪ್ರಭು ಕೆಂಪೇಗೌಡ ಜಯಂತಿ ಆಚರಣೆ ಮನೆ ಮಾಡಿದ್ದು, ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಜಿಲ್ಲಾಡಳಿತದ ವತಿಯಿಂದ ನಗರದ ಕುವೆಂಪು ಕಲಾಮಂದಿರದಲ್ಲಿ ಜಯಂತಿ ಕಾರ್ಯಕ್ರಮ ಆಯೋಜನೆಯನ್ನ ಮಾಡಲಾಗಿತ್ತು. ಗಣ್ಯರಿಂದ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು. ನಂತರ ಜಿಲ್ಲಾಧಿಕಾರಿಗಳಾದ ಮೀರಾ ನಾಗರಾಜ್ ಮಾತನಾಡಿ, ಕೆಂಪೇಗೌಡರ ದೂರದೃಷ್ಟಿ, ಕಾರ್ಯವೈಖರಿಗಳ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಬೆಂಗಳೂರು ನಗರ ಸಂಸ್ಥಾಪಕರಾದ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆಚರಿಸುತ್ತಿದ್ದೇವೆ. ಪ್ರತಿ ವರ್ಷವೂ ಈ ಆಚರಣೆಯನ್ನ ಅದ್ದೂರಿಯಾಗಿ ಮಾಡಿಕೊಂಡು ಬರ್ತಾ ಇದ್ದೇವೆ. ಇದರ ಪ್ರಾಮುಖ್ಯತೆ ಏನಂದ್ರೆ, ಇವತ್ತು ಕೆಲವು ನಗರಗಳು ನಮ್ಮ ಭಾರತ ದೇಶದಲ್ಲಿ ಪ್ರಪಂಚಕ್ಕೆ ಪರಿಚಿತ ಆಗಿರುವಂತಹ ನಗರ, ಅದರಲ್ಲಿ ಬೆಂಗಳೂರು. ಯಾಕೆಂದರೆ ನಾನು ಕಳೆದ ಭಾಷಣದಲ್ಲೂ ಹೇಳಿದೆ, ನಾನು ITBT ಹಿನ್ನೆಲೆಯಿಂದ ಜಿಲ್ಲಾಧಿಕಾರಿಯಾಗಿ ಬಂದಂಥದ್ದು. ಅಮೇರಿಕಾದಲ್ಲಿ ಬಹುಶಃ ದಿಲ್ಲಿ, ಬೊಂಬೈ ಬಿಟ್ಟರೆ ಯಾವುದಾದ್ರೂ ನಗರ ಹೆಚ್ಚು ಪಾಪ್ಯುಲರ್ ಆಗಿದೆ ಅಂತ ಹೇಳಿದರೆ ಅದು ಬೆಂಗಳೂರು. ಸೊ ಬೆಂಗಳೂರು ಈಗ ಮುಂಚೆ ನಾವು ಕ್ಯಾಲಿಫೋರ್ನಿಯಾನ ಸಿಲಿಕಾನ್ ವ್ಯಾಲಿ ಅಂತ ಹೇಳ್ತಾ ಇದ್ವಿ, ಬಹುಶಃ ಈಗ ಅಮೇರಿಕಾನು ಒಪ್ಕೊಂಡ ಹಾಗೆ ಬೆಂಗಳೂರು ಇಸ್ ದ ಸಿಲಿಕಾನ್ ವ್ಯಾಲಿ ಆಫ್ ದ ವರ್ಲ್ಡ್. ಸೊ ಆ ರೀತಿ ಬೆಳೆದು ಬರಲಿಕ್ಕೆ ಕಾರಣೀಕರ್ತರಾದಂಥವರು ಶ್ರೀ ನಾಡಪ್ರಭು ಕೆಂಪೇಗೌಡರು. ಸೊ ಇವರು ಈ ನಗರವನ್ನು ಕಟ್ಟುವುದರಲ್ಲಿ ಅದರ ಸಂಸ್ಕೃತಿ ಮತ್ತು ಸೌಹಾರ್ದತೆ, ಸೊ ಇದನ್ನು ಪೂರ್ತಿ ಪ್ರಜಾಪ್ರಭುತ್ವದ ತೋಟ ಮಾಡೋದರಲ್ಲಿ ಇವರು ಪಟ್ಟಂತಹ ಶ್ರಮ, ಇವರ ದೃಷ್ಟಿಕೋನ ಇಂದಿಗೂ ನೆನಪಿಸಿಕೊಳ್ಳುವಂಥದ್ದಾಗಿದೆ. ಸೊ ಇವರು 16ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಅಧೀನದಲ್ಲಿ ರಾಜಕಾರಣ ಮಾಡುತ್ತಾ ಅಲ್ಲಿ ಇರುವಂತಹ ಒಳ್ಳೆ ಕೆಲಸಗಳನ್ನು ಬೆಂಗಳೂರಿಗೆ ತಂದು, ಈಗ ಆಗಿರುವಂಥ ಇನ್ಸಿಡೆಂಟ್ ನೋಡಿದ ಮೇಲೆ ಮೈಗ್ರೇಷನ್ ಯಾವ ಸಿಟಿಗೆ ಬರ್ತದೆ ಅಂತ ಹೆಚ್ಚು ನಾವು ಒತ್ತಡ ನೋಡೋದಾದರೆ ಅದು ಚೆನ್ನೈಗೆ ಹೋಗಲ್ಲ, ಹೈದರಾಬಾದ್ಗೆ ಹೋಗಲ್ಲ, ಅದು ಬೆಂಗಳೂರಿಗೆ. ಸೊ ಯಾಕಂದರೆ ಇದು ಕನಸಿನ ಸಿಟಿ, ಇದು ಎಲ್ಲರನ್ನೂ ಕಾಸ್ಮೋಪಾಲಿಟನ್ ಆಗಿ ಒಳಗೊಂಡು ಅವ್ರನ್ನೆಲ್ಲ ಒಟ್ಟಿಗೆ ಸೇರಿಸಿರುವಂಥ ಸಿಟಿ. ಈ ಥರ ಒಂದು ನಗರನ ಬೆಳೆಸಲಿಕ್ಕೆ ಅಡಿಪಾಯ ಹಾಕಿಕೊಟ್ಟಂಥದ್ದು ಕೆಂಪೇಗೌಡರಿಗೆ. ಬಹುಶಃ ಇದು ಒಂದು ಜಾತಿಗೆ ಸೀಮಿತ ಆಗಿಲ್ಲ, ಈ ನಗರ ಎಲ್ಲರನ್ನೂ ಒಳಗೊಂಡಂತೆ ಇರುವಂತಹ ನಗರ. ಯಾಕೆಂದರೆ ಇದು ರಿಲಿಜಿಯಸ್ ಇಶ್ಯೂಸ್ಗಾಗಲಿ, ನಮ್ಮ ಸ್ಟ್ರಕ್ಚರ್ಸ್ಗಾಗಲಿ, ವಾಟರ್ ಬಾಡಿ ಸ್ಟ್ರಕ್ಚರ್ಸ್ಗಾಗಲಿ, ಇಕನಾಮಿಕ್ ಆ್ಯಕ್ಟಿವಿಟಿಗಾಗಲಿ ಹೇಳಿ ಮಾಡಿದಿರುವಂಥ ನಗರ. ಸೊ ಹಾಗಾಗಿ ಅದಕ್ಕೆ ನಾನು ಇದು ಸೌಹಾರ್ದತಾ ನಗರ ಅಂತ ಹೇಳೋದು. ಯಾಕಂದರೆ ಇದು ಬರೀ ಒಂದು ಜಾತಿಗೆ ಸೀಮಿತ ಆಗಿಲ್ಲ, ಎಲ್ಲ ಜಾತಿಯನ್ನು ಒಳಗೊಂಡಂತೆ ಇದು ಬೆಳೆದು ಬಂದಿರುವಂಥ ನಗರ. ಯಾಕಂದರೆ ಹಿಂದೆ ನಾವು ಕಟ್ಟದಂಥವ್ರು ಬೆಳೆದು ಬಂದಂಥ ದಾರಿ, ಅವ್ರು ಹಾಕೊಟ್ಟಂಥ ಒಂದು ಪಾತಲ್ಲಿ ನಾವು ನಡೆಯೋದಾದರೆ ಯಾವ ರೀತಿ ನಾವು ಮುಂದೆ ಇದನ್ನು ಬೆಳವಣಿಗೆ ಮಾಡ್ಬೋದು ಅಂತ. ಯಾಕಂದ್ರೆ ಈಗ ಹೊಸ ನಗರಗಳನ್ನು ಕಟ್ತಾ ಇದ್ದೀವಿ, ಹೊಸ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ಗಳನ್ನು ಬೆಳೆಸ್ತಾ ಇದ್ದೀವಿ. ಅದರಲ್ಲಿ ನಿಮ್ಮ ಪಾತ್ರ ಅತಿ ಹೆಚ್ಚಾಗ್ತದೆ. ಸೊ ದೂರದೃಷ್ಟಿ ಇಟ್ಕೊಂಡು ಯಾವ ರೀತಿ ಒಂದು ಪ್ಲ್ಯಾನ್ ಸಿಟಿ ಮಾಡಿದರೆ, ಬಹುಶಃ ಬೆಂಗಳೂರು ನಾನು ನೋಡಿದ ಹಾಗೆ ಕೋವಿಡಲ್ಲಿ ಮಾಡಿದಂತಹ ಒಂದು ಇಡೀ ಪ್ರಪಂಚಕ್ಕೆ ವಿ ವರ್ ದಿ ಆ್ಯಂಕರ್ಸ್. ಬಹುಶಃ ಬೆಂಗಳೂರು ರಿಸ್ಟೋರ್ ಆಗದೆ ಇದ್ದರೆ ಇಡೀ ಪ್ರಪಂಚನೇ ವುಡ್ ಹ್ಯಾವ್ ಸೀನ್ ಅ ವೆರಿ ಡಿಫ್ರೆಂಟ್ ಸ್ಟೇಟ್. ಬಿಕಾಸ್ ನಾವು ಅವಾಗ IT ಸಿಟಿಲಿ ಕಾಮನ್ ಟ್ಯಾಗ್ಲೈನ್ ಏನಿತ್ತು ಅಂದರೆ ಬ್ಯಾಂಗ್ಳೂರ್ ಕೆಪ್ ದ ವರ್ಲ್ಡ್ ಆನ್ ಅಂತ. ಸೊ ನಮ್ಮ ಡಿಫೆನ್ಸ್ ಸಿಸ್ಟಮ್ಸ್ ಇರ್ಬೋದು, ನ್ಯಾಸ್ಡ್ಯಾಕ್ ಇರ್ಬೋದು, ಸಿಂಗಪೂರ್ ಇರ್ಬೋದು, US ಎಂಟೈರ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ನಡೆಯುವಂಥದ್ದು ಬೆಂಗಳೂರಿಂದ. ಸೊ ಹಾಗಾಗಿ ಇಂಥ ಒಂದು ಪ್ರಪಂಚವನ್ನು, ಬ್ಯಾಂಗ್ಳೂರ್ ಈಸ್ ಅ ವರ್ಲ್ಡ್ ಇನ್ ಇಟ್ಸ್ ಓನ್ ಅಂತ ಹೇಳ್ತೀವಿ, ಇಂಥ ಪ್ರಪಂಚವನ್ನು ಕಟ್ಟಿ ಬೆಳೆಸಿ ಅದನ್ನು ವರ್ಲ್ಡ್ ಸ್ಟೇಟಸ್ಗೆ ತಗೊಂಡು ಹೋಗಿ ನಮ್ಮ ಈ ಜನ ಏನು ಆಸ್ಪಿರೇಷನಲ್ ಸ್ಟೂಡೆಂಟ್ಸ್ ಇದ್ದೀರಾ ಮುಂದೆ ಎಲ್ಲರಿಗೂ ಹೋಗಿ ಏನಂದರೆ ಬೆಂಗಳೂರಲ್ಲಿ ಹೋಗಿ ನಾವು ಒಂದು ಬದುಕನ್ನು ಕಟ್ಕೋಬೇಕು ಅನ್ನೋದು. ಬಹುಶಃ ಇನ್ನು ಮುಂದೆ ನಾವು ಯಾರು ಸಿಲಿಕಾನ್ ವ್ಯಾಲಿ, ಕ್ಯಾಲಿಫೋರ್ನಿಯಾಗೆ ಹೋಗಲ್ಲ, ಬೆಂಗಳೂರಿಗೆ ಹೋದರೆ ಬಹುಶಃ ಎಲ್ಲರಿಗೂ ಒಂದು ಜೀವನ ನಡೆಸುವಂಥದ್ದು ಒಂದು ಪಾತ್ ಸಿಗ್ತದೆ ಅಂತ ಹೇಳಿ. ಮತ್ತು ಇಟ್ ಈಸ್ ಅ ಸೈನ್ಸ್ ಸಿಟಿ, ಇಟ್ ಈಸ್ ಅನ್ ಎಜುಕೇಷನಲ್ ಸಿಟಿ, ಇಟ್ ಈಸ್ ಅ ಟ್ರೇಡ್ ಸಿಟಿ, ಇಟ್ ಈಸ್ ಅನ್ ಇಕನಾಮಿಕ್ ಸಿಟಿ. ಸೊ ಎಲ್ಲ ಆಯಾಮಗಳು ಈಗ ಬೆಂಗಳೂರಲ್ಲೇ ಸಿಗುತ್ತೆ. ಸೊ ಪ್ರಪಂಚದಲ್ಲಿ ಬೇರೆ ಬೇರೆ ಏನು ಇನ್ನೋವೇಷನ್ಸ್ ಕಾಣ್ತಾ ಇದ್ದೀವಿ, ಅದಕ್ಕಿಂತ ಹೆಚ್ಚು ಇನ್ನೋವೇಷನ್ಸು ನಮ್ಮ ಬೆಂಗಳೂರು ರಾಜಧಾನಿಯಲ್ಲಿದೆ. ಬಹುಶಃ ನಿಮಗೆ ಗೊತ್ತೋ ಇಲ್ವೋ, ನಮ್ಮ 100 ಯೂನಿಕಾರ್ನ್ ಅಂತ ಏನು ಹೇಳ್ತೀವಿ, ಸ್ಟಾರ್ಟಪ್ ಇನ್ನೋವೇಟರ್ಸ್,
ಅದರಲ್ಲಿ 35 ಯೂನಿಕಾರ್ನ್ಸ್ ಬೆಂಗಳೂರು ಸಿಟಿಯಿಂದ ಇರೋದು. ಸೊ ಬೆಂಗಳೂರದೇ ಒಂದು ಪ್ರಪಂಚ. ಸೊ ನಾನು ಯಾಕೆ ವಿದ್ಯಾರ್ಥಿನಿಯರಿಗೆ ಹೇಳ್ತಾ ಇದ್ದೀನಿ ಅಂದರೆ, ಜೀವನದಲ್ಲಿ ನೀವು ಅತಿ ದೂರ ಹೋಗಬೇಕಾಗಿಲ್ಲ. ನೀವು ಬರೀ 3 ಗಂಟೆ ಪ್ರಯಾಣ ಮಾಡಿದರೆ ಬೆಂಗಳೂರಿಗೆ ಹೋಗ್ತೀರಾ. ಸೊ ಆ ಹಿನ್ನೆಲೆಯಲ್ಲಿ ನೀವು ಆ ಪ್ರಪಂಚನ ಬೆಳೆಸಿದಂಥವ್ರು ನಾಡಪ್ರಭು ಕೆಂಪೇಗೌಡರು, ಕಟ್ಟಿದಂಥವ್ರು ನಾಡಪ್ರಭು ಕೆಂಪೇಗೌಡರು. ಬಹುಶಃ ಅವರ ವಿಷನ್ನು ಅದೇ ರೀತಿ ಇತ್ತು. ಸೊ ಇಕನಾಮಿಕ್ ಆ್ಯಕ್ಟಿವಿಟಿಗೆ ಅವರು ತುಂಬ ಒತ್ತು ಕೊಟ್ಟಿದ್ರು. ಆ ಥರ ಒಂದು ಪ್ಲ್ಯಾಂಟ್ ಸಿಟಿ ಇದ್ದಂಥ ಕಾರಣಕ್ಕೆ ನಾವು ಇವತ್ತು ಈ ಮಟ್ಟಕ್ಕೆ ಬೆಳಿಲಿಕ್ಕೂ ಸಾಧ್ಯ ಆಗ್ತಾ ಇದೆ. ಸೊ ಈ ಒಂದು ಆಚರಣೆಯಲ್ಲಿ ಅವರನ್ನು ನೆನಪಿಸ್ಕೊಳ್ತಾ, ತಾವು ಸಹಿತ ಅವರ ಒಂದು ವಿಷನ್ ಬಗ್ಗೆ ಏನು ಇವತ್ತು ನಮ್ಮ ಪ್ರಚಾರಕರು ತಿಳಿಸ್ಕೊಡ್ತಾರೆ, ಅದನ್ನು ಒಮ್ಮೆ ಮೆಲುಕು ಹಾಕ್ತಾ ನಿಮ್ಮ ಜೀವನದಲ್ಲೂ ಮುಂದಿನ ದಿನಗಳಲ್ಲಿ ಯಾವ ರೀತಿ ಈ ವಿಷನರಿ ಲೀಡರ್ಶಿಪ್ ಬಗ್ಗೆ ಅವರ ಧ್ಯೇಯೋದ್ದೇಶಗಳನ್ನು ಅಳವಡಿಸ್ಕೊಳ್ತಾ ತಮ್ಮ ಕರಿಯರ್ಸಲ್ಲೂ ಬೆಳವಣಿಗೆಯನ್ನು ಕಾಣ್ತೀರಿ ಅಂತ ಹೇಳ್ತಾ ಇವತ್ತು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಈ ಆಚರಣೆಯ ಶುಭವನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ನಂತರ ಒಕ್ಕಲಿಗರ ಜಿಲ್ಲಾಧ್ಯಕ್ಷರಾದ ಟಿ ರಾಜಶೇಖರ್ ಅವರು ಮಾತನಾಡಿ ಕೆಂಪೇಗೌಡರ ಹಲವು ವಿಚಾರಧಾರೆಗಳನ್ನು, ಆದರ್ಶಗಳನ್ನು ಹಂಚಿಕೊಂಡರು. ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ಇವತ್ತು ನೆನೆಸ್ಕೊಳ್ತಾ ಇದ್ದೀವಿ. ಒಂದು ಕೆಂಪೇಗೌಡರ ಬಗ್ಗೆ ನಮ್ಮ ಏನು ಇವತ್ತು ಭಾಷಣವನ್ನು ಮಾಡಲಿಕ್ಕೆ ಬಂದಂಥ ನಮ್ಮ ಶಾಲೆಯ ಉಪಾಧ್ಯಾಯರಾದಂಥವರು ಎಲ್ಲ ವಿಚಾರವನ್ನು ಹೇಳಿದ್ದಾರೆ. ಆದರೆ ಇವತ್ತು ನಾವು ಮನಗಣಬೇಕಾಗಿರೋದು, ಆವತ್ತು ಏನು ಆರ್ಕಿಟೆಕ್ಚರ್ಸ್ ಇಲ್ಲದೆ, ಇಂಜಿನಿಯರ್ಸ್ ಇಲ್ಲದೆ 500 ವರ್ಷಗಳ ಹಿಂದೆ ಕೆಂಪೇಗೌಡರು ಬೆಂಗಳೂರನ್ನು ಹೇಗೆ ನಿರ್ಮಾಣವನ್ನು ಮಾಡಿದರು, ಎಲ್ಲ ಜಾತಿ, ಎಲ್ಲ ವ್ಯಾಪಾರಸ್ಥರು, ಎಲ್ಲ ರೈತರುಗಳನ್ನ ವಿಶ್ವಾಸಕ್ಕೆ ಪಡೆದು ಎಲ್ಲ ಜನಾಂಗದವರು ಒಟ್ಟಿ ಕೂಡಿ ಬಾಳುವಂಥ ವ್ಯವಸ್ಥೆಯನ್ನು ಹೇಗೆ ಮಾಡಿದರು, ಅವರನ್ನು ಪ್ರೊಟೆಕ್ಟ್ ಮಾಡಲು 4 ಕಡೆ ಅವರ ರಾಜ್ಯದಲ್ಲಿ ಕೋಟೆಯನ್ನು ಕಟ್ಟಿ, ರೈತರಿಗೆ ನೀರಾವರಿ ವ್ಯವಸ್ಥೆಯನ್ನು ಮಾಡಿ, ವ್ಯಾಪಾರಸ್ಥರಿಗೆ ಪ್ರತಿಯೊಂದು ವ್ಯಾಪಾರಸ್ಥರಿಗೂ ಅವರವ್ರದ್ದೇ ಆದಂಥ ವಿಭಾಗದ ಪೇಟೆಗಳನ್ನು ಕಟ್ಟಿ, ಯಾವ್ಯಾವ ಜಾತಿಯವರು ಯಾವ್ಯಾವ ಕುಲಕಸ್ತನ್ನು ಮಾಡ್ತಾರೆ ಅವರಿಗೆ ಮಾಡಿಕೊಟ್ಟಂಥ ವ್ಯವಸ್ಥೆಗಳನ್ನ ಮಾಡಿ ಬೆಂಗಳೂರನ್ನು 500 ವರ್ಷಗಳ ಹಿಂದೆ ಕಟ್ಟಿದರು. ಇವತ್ತು ನಾವು ಹೇಳ್ತೀವಿ ಬೆಂಗಳೂರು IT ಸಿಟಿ, ಗಾರ್ಡನ್ ಸಿಟಿ, ಸಿಲಿಕಾನ್ ಸಿಟಿ, ಇಡೀ ಪ್ರಪಂಚದಲ್ಲೇ ಬೆಂಗಳೂರಿನಲ್ಲಿ ಒಂದು ಮನೆ ತಗೋಬೇಕು ಅನ್ನೋದು ಇಡೀ ಪ್ರಪಂಚದಲ್ಲಿ ಬದುಕಿರುವ ಪ್ರತಿಯೊಬ್ಬ ಮಾನವನ ಆಸೆ. ನಾವು ಬೆಂಗಳೂರಿಗೆ ಹೋಗಬೇಕು, ಬೆಂಗಳೂರಲ್ಲಿ ಒಂದು ಮನೆ ತಗೋಬೇಕು ಅಂತ. ಆದರೆ 500 ವರ್ಷಗಳ ಹಿಂದೆಯೇ ಆ ಬೆಂಗಳೂರಿಗೆ ಬಿಟ್ಟಿರ್ತಕ್ಕಂಥ ರಸ್ತೆಗಳು, ಉದ್ಯಾನವನಗಳು, ಕೆರೆಗಳು ಹೇಗೆ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಬೇಕು ಅನ್ನೋದಕ್ಕೆ ಇವತ್ತಿನ ಎಲ್ಲ ರಾಜಕಾರಣಿಗಳಿಗೂ 500 ವರ್ಷದಿಂದ ಆಡಳಿತ ಮಾಡಿದಂಥ ಕೆಂಪೇಗೌಡರು ಒಬ್ಬ ಮಾರ್ಗದರ್ಶಕರಾಗಿ, ಅವರ ಮಾರ್ಗದರ್ಶನದಲ್ಲಿ ಇವತ್ತು ಆಡಳಿತ ಮಾಡೋರು ನಡ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಹೇಳೋದಕ್ಕೆ ಇಷ್ಟಪಡ್ತೇವೆ. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.